ಹೆಲೋ ಗಾಯ್ಸ್, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಆದಿತ್ಯ. ಟುಡೇ ಇಸ್ ಸ್ಪೆಷಲ್ ಡೇ. ಅಂದರೆ ಆಫ್ಟರ್ ನಾವು ಇಡೀ ನಮ್ಮ ಫ್ಯಾಮಿಲಿ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಬಿಕಾಸ್ ನಮ್ಮ ಫ್ಯಾಮಿಲಿಲಿ ಆಫ್ಟರ್ 10 years ಒಂದು ಬಿಗ್ ಫಂಕ್ಷನ್ ನಡೀತಿದೆ, ಮದುವೆ ಆಗ್ತಿದೆ. ಸೊ ನಮ್ಮ ಅಕ್ಕದು. ಲೆಟ್ಸ್ ಸಿ ಹೌ ಅವರ್ ಡೇ ಗೋಸ್. ಮನೇಲಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಎಲ್ಲ ರೆಡಿ ಆಗ್ತಿದ್ದಾಳೆ. ನಮಗೆ ಗೊತ್ತಲ್ಲ, ಬಾಯ್ಸ್ ಯೂಶಲಿ ಕೆಲಸ ಅದು ಇದು ಅಂದ್ಕೊಂಡೇ ಆಗ್ಬಿಟ್ಟಿದೆ. ಇನ್ನೂ ಸ್ನಾನ ಮಾಡಿಲ್ಲ, ತಲೆ ಎಣ್ಣೆ ಹಾಕಿದ್ದೀನಿ, ಹೋಮ್ಲೆಸ್ ಥರ ಇದ್ದೀನಿ ಇವಾಗ ನಾನು ಹೋಮಿ ಗೋಯಿಂಗ್ ಟು ಡೆಕೋರ್ ದ ಕಾರ್. ಅದಾದಮೇಲೆ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಕಾರ್ ಡೆಕೋರ್ ಆಗಿದೆ, ಸಿಂಪಲ್ ಅಷ್ಟೇ. ಏನಿವಾಗ ನೋ ನಿಲ್ಸ ಲಗೇಜ್ ಯೂಸ್ಲಿ ಎಷ್ಟೊತ್ತು ಉತ್ಪತ್ತಿ ಆಯ್ತಾ ಉಂಟು. ಟಿಟಿಲಿ ಬ್ಯಾಕ್ ಸೀಟ್ ಮಡಚಿ ಫುಲ್ ಆಯ್ತು, ಟಾಪ್ ಫುಲ್ ಆಯ್ತು. ಲಗೇಜ್ ಇನ್ನೂ ಮುಗ್ದಿಲ್ಲ. ಎಷ್ಟು ಲಗೇಜ್ ಆಯ್ತು? ಇನೋವಾ ಆಯ್ತು, ಕ್ರಿಸ್ಟಾ ಆಯ್ತು, 2 ಕ್ರಿಸ್ಟಾ, ಇನ್ನೂ ಒಂದು ಇನೋವಾ, ಒಂದು ಟಿಟಿ ಫುಲ್ ಆಯ್ತು. ಇನ್ನೂ ಲಗೇಜ್ ಬರ್ತಾನೆ ಉಂಟು. ಇವ್ರು ಎಲ್ಲಿಂದ ಸ್ಟೋರ್ ಮಾಡಿದ್ರು ಇಷ್ಟೊಂದು ನಮಗೆ ಜಾಗನೇ ಇಲ್ಲ. ಇಷ್ಟು ಜನ ಎಲ್ಲ ಫುಲ್ ಪ್ಯಾಕ್. ವೆರಿ ಗುಡ್. ಕನ್ನಡ ಬರಲ್ವ ಅವ್ರಿಗೆ? ಇವರು ನಮ್ಮ ಹುಲಿ ಟಿಪ್ಪೂರಿಂದ ಕರ್ಕೊಂಡ್ ಬಂದಿರೋದು. ಇಲಿ ಇದೆ ಇಲ್ಲಿ ಕುತ್ಕೊಳ್ಳಲಿ. ಏನು ಇಷ್ಟ ಇದೆಯಾ? ಬೈಸ್ಕೊಂಬಾರ್ದು ಯಾರು ಯಾವತ್ತು, ಬರೀ ಒರೆಸ್ಬೇಕಷ್ಟೇ. ಇದೆಲ್ಲ ಕಟ್ ಮಾಡಿಬಿಡು. ಇದೆಲ್ಲ ಕಟ್ ಕನ್ವೆನ್ಷನ್ ಹಾಲಿಗೆ ಬಂದ್ವಿ. ಮನಾಕಳ್ಳ ಮ್ಯಾರೇಜ್ ಟೆನ್ಷನ್ ಅಲ್ಲೂ ಲಾಕ್ ಬೇಕು ಇವರಿಗೆ. ನಮಗೇನ್ ಟೆನ್ಷನ್ ಇಲ್ಲಪ್ಪ, ಮ್ಯಾರೇಜ್ ಟೆನ್ಷನ್ ಇಲ್ಲ. ಅದ್ರ ಪಾಡಿಗೆ ಅದು ನಡೆಯುತ್ತೆ. ಮಾಡ್ತಾ ಇರ್ಲಿ, ನಾವು ಚಿಲ್ ಮಾಡೋರು ಮಾಡ್ತಾ ಇರ್ತೀವಿ. ಕೆಳಗೆ ಇಳಿತಿದ್ದಾರೆ. ಅವ್ರ ಮಾವ ವೆಲ್ಕಮ್ ಮಾಡಿದ್ದಾರೆ. ಈಗ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನನ್ನ ಕಸಿನ್. ಓಯ್, ಇವಳು ಅವಳು ಸಿಸ್ಟ್ರೆ. ಇವಳು ಸಣ್ಣವಳು ಸಂಜನಾ ಅಂತ, ಅವಳು ಕೀರ್ತನ ಅಂತ. ಓಯ್, ಇವರು ಅವ್ರ ಮಗಳಿಗೆ ನಮ್ಮಕ್ಕ ಟೈಮ್ ಪಾಸ್ ಆದರೂ ಅಕ್ಕ ದೋಸ್ತಗಳು ಬೇಕಂತೆ ಇವನಿಗೆ ಟೈಮ್ ಪಾಸ್ ಮಾಡೋಕ್ಕೆ. ಏಜ್ ಜಾಸ್ತಿ. ವಿ ಆರ್ ಸೆಟಲಿಂಗ್ ಡೌನ್ ಫಾರ್ ಸಮ್ ಟೈಮ್. ಅದಾದಮೇಲೆ ಏನೋ ಅಂತಾರೆ, ನಂಗೆ ಗೊತ್ತಿಲ್ಲ ಏನಂತ. ಯಾವುದಕ್ಕೆ? ಬಿಫೋರ್ ರಿಸೆಪ್ಷನ್ ಒಂದು ಪೂಜೆ ಇರುತ್ತೆ. ಹಾಂ, ಅದು ನನ್ನ ತಂಗಿ ಕೇಳ್ತೀನಿ, ನನ್ನ ತಂಗಿಗೆ ಗೊತ್ತಿರುತ್ತೆ. ಅದು ಕಾಯಿ ಕರ್ದಾತೆ ಅಂದ್ರೆ ಬಳೆ ಶಾಸ್ತ್ರ. ಭಾವ ಬರಬೇಕು, ಬ್ರೋ ಬರಬೇಕು. ಬ್ರೋ ಏನು ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ ನೋಡಿ. ಒಂದು ಇದ್ರದ್ದು ಫುಲ್ ಕೆಲಸ ಮಾಡಿಸ್ತಿದ್ದಾರೆ. ಫುಲ್ ಕೆಲಸ. ಓಕೆ, ಟೂರ್ ಬೇಕಂತೆ. ಓಕೆ, ಸೊ ಇದೇ ನನ್ನ ಔಟ್ಫಿಟ್ಟು ಬಳೆ ಶಾಸ್ತ್ರಗೆ. ಸೊ ಅದಾದಮೇಲೆ ಮತ್ತೆ ಚೇಂಜ್ ಮಾಡಬೇಕು. ನಮ್ಮ ಬಾಯ್ ಫುಲ್ ಕ್ರೇಜಿ.
ಇದೆಯಲ್ಲೋ ಹಳೆ ಪುಷ್ಪ ನೀನೇ ಹಳೆ ಪುಷ್ಪ ಹಿಂಗೆ ತಗ್ಗದಲ್ಲೇ ಆರಾಕಿ ಬ್ರೋ ಬ್ರೋ ಗೈಸ್ ಅಲ್ಲಿ ಅಕ್ಕನ ಬಳೆ ಶಾಸ್ತ್ರ ಆಗ್ತಿದೆ ನೋಡಿ ಹೆಂಗ್ ತಿಂತಾ ಕೂತಿದ್ದಾರೆ ಒಳ್ಳೆ ಎಮ್ಮೆಗಳ ಥರ. ಇವನೇ ಅಕ್ಕನ ತಮ್ಮ ಹೆಂಗ್ ತಿಂತಾ ಕೂತವನೆ ನೋಡಿ. ಇವಾಗ ನಾನು ನಮ್ಮ ಬಾಯ್ಸ್ ಎಲ್ಲ ಗಾಂಧಿ ಬಜಾರ್ಗೆ ಹೋಗ್ತಿದ್ದೀವಿ. ಆ್ಯಸ್ ಎ ಸೆಡ್ ಬಾಯ್ಸ್ಗೆ ತುಂಬ ಕೆಲಸ ಇರುತ್ತೆ. ನಮ್ಮ ಅಕ್ಕ ನಮ್ಮ ಫ್ಯಾಮಿಲಿಗೆ ಈ ಥರದ್ದು ಸಮ್ ಕ್ಯಾರಿ ಬ್ಯಾಗ್ ಅಂದರೆ ಪರ್ಸ್ ವಾಲೆಟ್ ಸಮಥಿಂಗ್ ಐ ಡೋಂಟ್ ನೋ ಆರ್ಡರ್ ಮಾಡಿದ್ಲು, ಬಟ್ ತೊಗೊಂಬರೋದೇ ಮರ್ತೋಗ್ಬಿಟ್ಟಿದ್ದಾಳೆ. ಹೊಸ ಎಂಟ್ರಿ ನಿತಿನ್ ಬಂದಿದ್ದಾನೆ. ನಿತಿನ್ ತೋರ್ಸಪ್ಪ ಕ್ಯಾಮ್ರಾಮನ್. ಅವ್ನು ಕೆಳಗಡೆ ಬೇಕಿದ್ದಾನು. ನಿತಿನ್ ಯಾಕೆ ನಾಚ್ಕೊಂಡು ಸುಮ್ಮನೆ ಇರೋ ಯಾಕೋ. ಸೊ ಅಲ್ಲೆಲ್ಲ ಪೂಜೆ ಇನ್ನೂ ನಡೀತಿದೆ. ಸೊ ನಮ್ಮದೇನು ಕೆಲಸ ಇಲ್ಲ, ನಮ್ಮದೆಲ್ಲ ಈಚೆ ಕಡೆ ಕೆಲಸ. ನನ್ನ ಕಸಿನ್ ಎಲ್ಲ ಸುಮ್ಮನೆ ಓಡಾಡ್ತಿದ್ದಾಳೆ, ಏನು ಕೆಲಸ ಇಲ್ಲ. ನಾವು ಎಲ್ಲಿ ಏನೇನೋ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಔಟ್ಫಿಟ್. ಮಕ್ಕ ಇಲ್ಲಿ ರೆಡಿಯಾಗಿದ್ದಾರೆ. ನಮ್ಮ ಭಾವ ಇನ್ನೂ ಬಂದಿಲ್ಲ. ಏನಕ್ಕ ಮಳೆ ಬರ್ತಾ ಇದೆ ಗಾಯ್ಸ್, ಟೆನ್ಷನ್ ಆಗ್ತಾ ಇದೆ. ಎಲ್ಲರೂ ರಿಸೆಪ್ಷನ್ನಿಗೆ ರೆಡಿಯಾಗಿದ್ದೀವಿ. ಆ್ಯಂಡ್ ನನ್ನ ಕಸಿನ್ಸ್ ಎಲ್ಲ ಇಲ್ಲಿದ್ದಾರೆ. ನಮ್ಮಮ್ಮ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಪ್ರಾಕ್ಟೀಸೇ ಮಾಡಿದ್ದಾರೆ. ಇನ್ನು ಬಾಯ್ಸ್ ಅಂದು ನಾವಿನ್ನೂ ಡ್ಯಾನ್ಸ್ ಪ್ರಾಕ್ಟೀಸೇ ಮಾಡಿಲ್ಲ. ಫ್ಯಾನ್ ಬ್ರೋ 10 ಟೈಮ್ಸ್ ಇಗ್ನೋರ್ ಮಾಡಿದ್ರಿ. 10 ಟೈಮ್ಸ್ ಇಗ್ನೋರ್ ಮಾಡಿದ್ರಿ. ಯಾರು ಅಂತ ಗೊತ್ತಿಲ್ಲ, ಸೊ ಅದಕ್ಕೆ Because men will be men. ಹಾಯ್ ಚೋಟು ಡ್ರಿಂಕ್ಸ್ ಎತ್ಕೊಂಬ. ತಮ್ಮದೇ ಹೊಡಿತೀವಿ ಸಸ್ತಾ ನಿಜ. ಚೋಟು ಡ್ರಿಂಕ್ಸ್ ಎತ್ಕೊಂಬ. ಹಾಂ ಡ್ರಿಂಕ್ಸ್ ಎತ್ಕೊಂಬ. ಓಯ್ ಸಂತು ಕಾಣಿಸ್ತಿಲ್ಲ. ಕಾಣಿಸ್ತಾನೆ ಇಲ್ಲ ಇವನು. ನೀನು ಶೇಡ್ಸ್ ಹಾಕೊಳ್ಳು. ಇವ್ರು ಯಾರು ಗೊತ್ತಾಗಿಲ್ಲ. ಫ್ರೆಂಡ್ಸ್ ನಿಮ್ಮ ಸೀನಿಯರೇ ಹೇಳು. ಮೈ ಸೀನಿಯರ್. The next day. ರಿಕ್ವೆಸ್ಟ್ ಮಾಡೋಣ. ಎಲ್ಲರೂ ರೆಡಿಯಾಗಿದ್ದಾರೆ. ನಾನು ಇನ್ನೂ ನೈಟ್ ಡ್ರೆಸ್ಸಲ್ಲೇ ಇದ್ದೀನಿ. ನೈಟ್ ಮಲಗೋಕ್ಕೆ 4:30 ಆಯಿತು. ನಿದ್ದೆ ಆಗಿಲ್ಲ ನನಗೆ. ಡೆಕೋರೇಷನ್ದು ಫ್ಲವರ್ ಹಾಕೊಂಡ್ಬಿಟ್ಟಿದ್ದಾರೆ. ಇವಳು ಅಷ್ಟೇ. ಅಯ್ಯೋ ಬ್ರೇಕ್ಫಾಸ್ಟ್ ಮಾಡಬೇಕು. ಸ್ನಾನ ಮಾಡಿದ್ನೋ ಇಲ್ವೋ? ಅಯ್ಯೋ ಸ್ನಾನ ಮಾಡಿದ್ದೀನಿ. ಏನು ರೆಡಿ, ಅಕ್ಕನ ಮದುವೆಯಲ್ಲಿ ಏನು ರೆಡಿನೇ ಆಗಿಲ್ಲ. ನಾವೇ ನೋಡಿ अस्यां शुभ ऋतौ
ಯಜಮಾನಸ್ಯ ಮುಂದೆ ಬಂದು ಶಿವನ ಹಾರ ಸರಿ ಮಾಡಿಬಿಡಿ ಸರ್. ಓಂ ಶಂಕರ. ಹಂಗೆ ದಾರಿ ಮಾಡಿ, ಹಂಗೆ ದಾರಿ ಬಿಡಿ. So we are at the last session of our wedding. So ಎಲ್ಲ ಪ್ಯಾಕಪ್ ಮಾಡ್ತಿದ್ದೀವಿ, ಎಲ್ಲ ಐಟಮ್ಸ್ ಎಲ್ಲ ಕಲಿಸ್ತಾ ಇದ್ದೀವಿ. ಮಾ, how do you feel? ಇಷ್ಟು ದಿವಸ ನಮ್ಮ ಮನೇಲಿ ಇದ್ಲು ನನ್ನ ಮಗಳು, ಇವಾಗ ಅವ್ರ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಖುಷಿಯಾಗಿ ಕಳಿಸ್ತೇನೆ. ಕಳಿಸಿದ್ದೀನಿ, ಏನು ಬೇಜಾರಿಲ್ಲ, ಚೆನ್ನಾಗಿರಲಿ. ಅಳು ಬರುತ್ತೆ ಅಂದ್ಕೊಂಡೆ ಬಂದಿಲ್ಲ. ಈಗ ನೋಡಿದ್ರೆ ಮೋಸ್ಟ್ಲಿ ಅಳು ಬರ್ಬೋದು. ಮುಂಚೆ ನನ್ನ ಕಣ್ಮುಂದೆ ಎಲ್ಲ ಅಳು ಬರ್ತಾ ಇಲ್ಲ, ನೋಡಿದ್ರೆ ಅಳು ಬರ್ಬೋದು, ಬೇರೆ ಏನಿಲ್ಲ. ಖುಷಿಯಾಗುತ್ತೆ. ಮಾಮಿ, ಎಲ್ಲ ಮುಗೀತು, ಮದುವೆ ತುಂಬ ಚೆನ್ನಾಗಾಯ್ತು. ಇವಾಗ ನಾವು ಹುಡುಗಿ ಜೊತೆ ಹೋಗ್ತಾ ಇದ್ದೀವಿ. ತುಮಿ ಜಾಲೋ ಅದಕ್ಕೆ ಖುಷಿಯಾಗಿದ್ದಾರೆ. ಕೊಂಡ್ಕೊಂಡು ಜಾಲ ಅಫಿಷಿಯಲಿ ಭಾವ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಭಾವ ಆಗಿ ಒಂದು 4-5 ಅವರ್ ಆಯಿತು. ಅಫಿಷಿಯಲಿ ಭಾವ ಆಗಿ, ರಿಯಲ್ ಭಾವ ಆಗಿ 8 ವರ್ಷ ಆಯಿತು. ಇವಾಗ ಭಾವ ಅಫಿಷಿಯಲಿ ಭಾವ ಆಗಿ 8 ಅವರ್ ಆಯಿತು. 8 ಅವರಲ್ಲ, 4-5 ಅವರ್ಸ್, 4 to 5 hours. ಏನಕ್ಕೆ ಹೋಗ್ತಿರೋದು? ನಮ್ಮ ಮನೆ ಹೆಣ್ಣನ್ನ ಅವ್ರ ಮನೆಗೆ, ಗಂಡನ ಮನೆಗೆ ಕಳಿಸ್ಬಿಟ್ಟು ಹೋಗೋಕ್ಕೆ ಬಂದಿದ್ದೀವಿ. ಸೇರೋದು ಶಾಸ್ತ್ರ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ಇಲ್ಲಿ ಇನ್ನೊಬ್ರು ಬ್ಲಾಗರ್ ಇದ್ದಾರೆ. ಬ್ಲಾಗಲ್ಲಿ ಬ್ಲಾಗ್ ಅಫಿಷಿಯಲಿ ನಿಮ್ಮ ಮನೆ ಇವಾಗ ಕಟ್ರು. ನಿನ್ನೆಯಿಂದ ಬರೀ ಹಿಂಗೆ ಫೋನ್ ಹಿಡ್ಕೊಂಡು ಹಿಂಗೆ ಓಡಾಡೋದಾಯ್ತು. ಚೌಟ್ರಿ ಕಟ್ ಮಾಡ್ತಾರೆ, ನೀನು ಕಟ್ಟು ಅಂತ ಹೇಳಿ. ಸಂಜನಾ ಏನಿಲ್ಲಿ? ನಮ್ಮ ಬಾವ ಮನೆಗೆ, ನನ್ನ ಜೀಜು ಮನೆಗೆ ಅಂದ್ರೆ ಓಡಿಸ್ಬಿಡ್ತೀನಿ ಮತ್ತೆ. ಜೀಜು ಮನೆ ಅಂತೆ. ಶಮಂತ್ ಬ್ರೋ ಮನೆಗೆ. ಶಮಂತ್ ಬ್ರೋ ಅಲ್ಲ, ಶಮಂತ್ ಬಾವ ಅಂದ್ರು. ಅದು ಬರಲ್ಲ, ಬರ್ಸ್ಕೊ ಇನ್ನು. ನನಗೂ ಬರಲ್ಲ. ಬಟ್ ಏನಾದರೂ ಅಫಿಷಿಯಲಿ ಭಾವನೆ ಆಗಬೇಕು. ನೀವೇನಾದರೂ ಕರ್ಕೊಳ್ಳಿ ಅಷ್ಟೇ. ಬ್ರಾವೋ ಅಂತ ಕರಿತೀನಿ ನಾನು. ಅಲ್ಲ, ಬೇರೆಯವ್ರ ಹತ್ರ ಹೇಳ್ಬೇಕು ಭಾವ ಅಂತ ಹೇಳೋದು. ಭಾವ ಅಂತ ಹೇಳೋ ಥರನೂ ಇರುತ್ತೆ, ಬ್ರೋ ಅಂತಲೂ ಹೇಳೋ ಥರ ಇರುತ್ತೆ. ಮಿಕ್ಸ್ ಆಗಿ. ಇವಾಗ ಇಲ್ಲೇ ಮೇಘನ ಶಮಂತ್ ಹೋಗಿ ಮೇಘಾ ಶ್ಯಾಮ್ ಪ್ರೋಗ್ರಾಮ್ ಆಗೋಯ್ತು ಎಲ್ಲ ಹಂಗೆ. ಏನಿದೆಲ್ಲ ಸೈಲೆಂಟ್ ಅಂತ ಬನ್ನಿ ಬನ್ನಿ ಬನ್ನಿ, ಹಂಗೆ ಬನ್ನಿ. ಕ್ಯಾಮ್ರಲು ಬನ್ನಿ ಎಲ್ಲ ನಮ್ಮ ಮನೆಗೆ ವೆಲ್ಕಮ್ ಎಲ್ರಿಗೂ. ಥ್ಯಾಂಕ್ ಯು. Congrats. Welcome to the home. Happy married life. ಸಾಂಗ್ ಡೆಡಿಕೇಟ್ ಮಾಡ್ತೀಯಪ್ಪ ಅವ್ರಿಗೆ. 7-8 years ಕ್ವಶನ್ ಇದೀಗ. 8 years ಎಕ್ಸಾಮ್. ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಅವ್ರಿಗೆ. ಯಾವ ಸಾಂಗ್ ಡೆಡಿಕೇಟ್ ಮಾಡಿ? ಕವಿತೆ ಕವನ ಬರೆದಂತ ಮಗ ನೀನು, ಬಿಡು ಒಂದು ಹೇಳ್ತೀನಿ. ಒಂದು ಹಾಡು ಹೇಳಿ ನಿಮ್ಮ ಹೆಂಡತಿಗೋಸ್ಕರ. ನೀ ಶುರು ಮಾಡು ನನ್ನ ಕಾಡಲು, ನಿನ್ನ ನಗುವೆ ನಂದಿಯದೆಯೊಳಗೆ ಸರಿಗಮವು. ಸಖಿಯೇ ಸಖಿಯೇ ನೀ ಶುರು ಮಾಡು ನನ್ನ ಕಾಡಲು, ನಿನ್ನ ನಗುವೆ ನಂದಿಯದೆಯೊಳಗೆ ಸರಿಗಮವು. ಮಂತಕ ಮಣಿಯಂತೆ ಹೊಳೆಯುವ ಮಂಗಳಾ ಜಯಕುಮಾರ್ ಮತ್ತು ಜಯಕುಮಾರ್ ಹಿರೇಮಠ್ ಅವರ ಪುತ್ರ ಶಮಂತ್, ನನ್ನ ಗಂಡ, ಅಮೂಲ್ಯವಾದ ರತ್ನ, ಶಮಂತಕ ಮಣಿ ಶಮಂತ್ ಜಯಕುಮಾರ್ ಹಿರೇಮಠ್.
ಸೊ ಕೃಷ್ಣ ಬಂದ್ರು ಬಿಟ್ಕೊಡಲ್ಲ ಅನ್ನಂಗ್ ಆಯ್ತು ಸಮಂತಕ ಮಣಿನ. ಯಾರದು ಬಂದಿದ್ದಲ್ಲಿ? ಮನೆಗೆ ಬಂದಿದ್ರು ಯಾರು? ಬೇಗನಾ ಅತ್ತೆ ನಮ್ಮ ಬಾಸ್ ಹೇಳಿದ್ರೆ ಯಾರು ಇವರ ಬಾಸು? ಇವರು ನಮ್ಮ ಬಾಸ್. ಬಾಸ್ ಕಣ್ಣಲ್ಲೇ ಬೈತಾರೆ ನೋಡ ಹತ್ರ. ಬಾಸ್ ಕಣ್ಣಲ್ಲೇ ಬೈತಾರೆ. ನೀವು ಹೇಳ್ದು ನಮ್ಮ ಮರ್ಕೋತಾ ಇದ್ದೀವಿ. ನೀವು ಹೇಳ್ದು ಮರ್ಕೋತಾ ಇದ್ದೀವಿ. ಬಾಸ್ ನಿಮಗೆ ಬಾಳೆಹಣ್ಣು ಕೊಡ್ತಾರೆ ಹೋಗಿ ಬಾಸ್. ಬಾಳೆಹಣ್ಣು ಕೊಡ್ತಾರೆ ಜೊತೆಗೆ ಬೇಕಾದ್ರೆ ಬ್ಲೌಸ್ ಜೊತೆಗೆ ಒಂದು ಬ್ಲೌಸ್ ಪೀಸ್ ಕೊಡ್ತಾರೆ ಬಾಸ್. ನನಗಾದ್ರೆ ಒಂದು ಬ್ಲೌಸ್ ಪೀಸ್ ಕೊಡ್ತಾರೆ, ನಿನಗೆ 2 ಕೊಡ್ತಾರೆ. ಗೇಟಿಂದ ನಮ್ಮ ಅತ್ತೆ ಎಲ್ಲ ಅಳ್ತಿದ್ದಾರೆ, ಕಣ್ಣಲ್ಲಿ ನೀರು ಬರ್ತಿದೆ. ನಮ್ಮ ಮಾಮಿನೂ ಅಳ್ತಿದ್ದಾರೆ. ನೀವೆಲ್ಲ ಹಾಕಿ ಕೇಳಿಸ್ತಾ ಇದ್ದೀರ. ನೀವು ಅಳಬಾರ್ದು ಅಂತ ನಾವು ಲೈಟ್ ಆಗ್ತಾ ಇದ್ದೀವಿ. ಪ್ಲೀಸ್. ಆ್ಯಕ್ಚುಲಿ ಕಂಪ್ಲೀಟ್ ಇವೆಂಟಲ್ಲಿ ಸಖತ್ತಾಗಿತ್ತು ನಿಮ್ಮ ಎನರ್ಜಿ. ಆದಿತ್ಯ ಬಂಟಿ, ಸೊ ನಿಮ್ಮ ಡ್ಯಾನ್ಸ್ ಕ್ರೇಜಿ ಆಗಿತ್ತು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಸ್ಪೀಕರ್ ಸೌಂಡ್ ಆಯ್ತು. ಸ್ಪೀಕರ್ ಮಾತ್ರ ಸೌಂಡ್. ಆದಿತ್ಯ ಬಂಟಿ ಅನ್ಬಾರ್ದು, ಇವಾಗ ಅಫಿಷಿಯಲಿ ಬಾಮೈದ. ಗೊತ್ತು ಬಂಟಿ. ಸೊ ಚೆನ್ನಾಗಿತ್ತು ಬಂಟಿ. ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್. ಅಲ್ಲ, ಬಂದ ತಕ್ಷಣ ಅಫಿಷಿಯಲಿ ನಮ್ಮ ಭಾವನ ಮನೆ ಶ್ರೀನಿ ಕ್ಷಮಣ ಓನೆವಾಲಿ ಎಲ್ಲ ಒಟ್ಟಾಯ್ತು ಈಗ ಏನಿದ್ರು ಅಫಿಷಿಯಲ್. 2 days ವೆಡ್ಡಿಂಗ್ ಬಗ್ಗೆ ಹೌ ಡಿಡ್ ಯು ಫೀಲ್? ನೀವು ಮದುವೆ ಆಗಿದ್ದು, ನಾನಲ್ಲ. ಹಾಂ, ನಮಗೆ ವೆಡ್ಡಿಂಗ್ ಆಗಿರೋದು ಇನ್ನೂ 2-3 ದಿನ ಆದ್ಮೇಲೆ ಗೊತ್ತಾಗುತ್ತೆ ಮದುವೆ ಆಯಿತು ಅಂತ. ಸಡನ್ ಆಗಿ ಗೊತ್ತಾಗ್ತಲ್ಲ. ಯಾವುದೋ ಒಂದು ಫಂಕ್ಷನ್ ಅಂದ್ರೆ ಒಂದು ಡೈಲಿ ಬೆಳಿಗ್ಗೆ ಎದ್ದು ಹಿಂಗೆ ಕಾಣಿಸ್ಬೇಕು. ಅವಾಗ ಎಲ್ಲ ಸೆನ್ಸಸ್ ಎಲ್ಲ ಆಕ್ಟಿವೇಟ್ ಆಗೋಕ್ಕೆ. ಇವಾಗ ಬೆನ್ನು ಹೋಗ್ತಾ ಇದೆ, ತಲೆ ಓಡ್ತಾ ಇಲ್ಲ, ಏನ್ ನಡೀತಾ ಇದೆ ಅವಾಗ ಗೊತ್ತಾಗುತ್ತೆ. ಅಲ್ಲ ಅಪ್ಪಿತಪ್ಪಿ ನಾವೇ ಅಪ್ಪಿತಪ್ಪಿ ನಾವು ಬಂದಾಗ ಇವ್ರು ರೀಗಿ ಅಂದ್ಬಿಟ್ರೆ ಎಲ್ಲರೂ ಸೇರಿ ಮದ್ವೆನ ತುಂಬಾ ಚೆನ್ನಾಗಿ ಇಲ್ಲಿರೋರು ಎಲ್ಲರೂ ಏನಂದ್ರೆ ಸೊ ಮನಸ್ಸಿಂದ ಥ್ಯಾಂಕ್ ಯು. ಸೊ ಇದೇ ತರ ನಮ್ಮ ಮೇಲೆ ಪ್ರೀತಿ ಹೀಗೆ ಇರಲಿ. ಎಲ್ಲರೂ ಸೇರಿ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ದೊಡ್ಡವರಾದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.